ಗುರುಭ್ಯೋ ನಮಃ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಇದೇ ತಿಂಗಳು 12ನೇ ತಾರೀಕು ಬರತಕ್ಕಂತಹ ಭೀಮನ ಅಮಾವಾಸ್ಯೆ ಹಾಗೂ ಕೆಲವು ಸೂರ್ಯಗ್ರಹಣ ಮುಂತಾದ ವಿಷಯಗಳ ಅನುಗುಣವಾಗಿ ಮಿಥುನ ರಾಶಿಯವರು ಈ ಒಂದು ದಿನ ಈ ಒಂದು 4 ವಿಷಯಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ 4 ವಿಷಯಗಳು ಯಾಕೆ ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದರೆ, ಈ ಒಂದು 4 ವಿಷಯಗಳೇ ನಿಮಗೆ ಭವಿಷ್ಯತ್ ಕಾಲದಲ್ಲಿ ತುಂಬ ತೊಂದರೆಗಳು ಸಿಗುವಂಥದ್ದಾಗತ್ತೆ. ಈ 4 ವಿಷಯದಿಂದ ನಿಮಗೆ ಅತಿಯಾದ ಚಿಂತನೆಗಳಾಗ್ಬೋದು, ತೊಂದರೆಗಳಾಗ್ಬೋದು, ಅಥವಾ ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಆಗ್ಬೋದು. ಹಾಗಾಗಿ ಈ ಒಂದು ಅಮಾವಾಸ್ಯೆಯ ದಿನ ಈ 4 ಕೆಲಸಗಳು ಮಾಡಬೇಕಾದ್ರೆ ತುಂಬ ಮುಂಜಾಗ್ರತೆ ಕ್ರಮವಾಗಿ ವಹಿಸಿಕೊಂಡು ಮಾಡೋದು ತುಂಬ ಉತ್ತಮ. ಇಲ್ಲದೇ ಇದ್ದರೆ ಪೋಸ್ಟ್ಪೋನ್ ಮಾಡೋದು ಉತ್ತಮ. ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಅದಕ್ಕೆ ಮೂವ್ ಮಾಡ್ಬೋದು. ಇಲ್ಲದೇ ಇದ್ದರೆ ಆ ದಿನದ ಮಟ್ಟಿಗೆ ಅದು ಮುಂದಿನ ದಿನಕ್ಕೆ ಹಾಕಿಕೊಳ್ಳೋದು ಉತ್ತಮ. ಇದೇ ದಿನವೇ ಯಾಕೆ ಅಂತೇಳಿದರೆ, ಈ ದಿನ ಅಮಾವಾಸ್ಯೆ ಇದೆ, ಭೀಮನ ಅಮಾವಾಸ್ಯೆ ಅಂತ ತಿಳ್ಕೊಳ್ಳಿ, ಹಾಗೂ ಸೂರ್ಯಗ್ರಹಣನೂ ಇದೆ. ಬಟ್ ಭಾರತಕ್ಕೆ ಅದರ ಒಂದು ಅನುಷ್ಠಾನ ಇರೋದಿಲ್ಲ. ಬಟ್ ಆದರೂ ಗ್ರಹಗಳ ಸ್ಥಿತಿ ಅಂತ ಇರುತ್ತಲ್ಲ, ಅದು ಕೆಲವೊಂದು ನಮ್ಮ ಒಂದು ಸಮಯ ಸಂದರ್ಭ ಚೆನ್ನಾಗಿದ್ದರೆ ಎಲ್ಲವೂ ವರ್ಕೌಟ್ ಆಗುತ್ತೆ. ಸಮಯ ಸರಿ ಇಲ್ಲದಿದ್ದಾಗ ನಾವು ಏನು ಮಾತಾಡಿದರೂ ಅದು ಶತ್ರುವಿನ ರೀತಿಯಲ್ಲಿ ಬೇರೆಯವರಿಗೆ ಕಾಣುವಂಥದ್ದಾಗುತ್ತೆ. ಹಾಗಾದರೆ ಆ ಒಂದು 4 ವಿಷಯಗಳು ಯಾವುವು, ಆ 4 ಸಂಗತಿಗಳು ಯಾವುವು, ಅದರಿಂದ ಹೊರಗಡೆ ಬರೋದು ಹೇಗೆ, ಏನಾದರೂ ಪರಿಹಾರಗಳು ಮಾಡಿದರೆ ಉತ್ತಮನ, ಅದೆಲ್ಲವನ್ನು ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಬನ್ನಿ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಜಾತಕ ಪರಿಶೀಲನೆ, ಜಾತಕ ಬರೆಸುವುದು, ಶುಭ ಕಾರ್ಯಗಳಾದ ಸತ್ಯನಾರಾಯಣ ಪೂಜೆ, ಉಪನಯನ, ಗೃಹ ಪ್ರವೇಶ ಮುಂತಾದ ಶುಭ ಸಮಾರಂಭಗಳಿಗೆ ಪುರೋಹಿತರು ಬೇಕಾಗಿದ್ದರೆ ಅಥವಾ ಮಾರ್ಗದರ್ಶನ ಬೇಕಾಗಿದ್ದರೆ, ಮುಹೂರ್ತ ಬೇಕಾಗಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು ಅಂತ ತಿಳಿಸುತ್ತಾ, ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಅಂತ ತಿಳಿಸುತ್ತಾ, ಬನ್ನಿ ಹಾಗಾದರೆ ಈ ಅಮಾವಾಸ್ಯೆ ದಿನ ಮಿಥುನ ರಾಶಿಯವರು ಈ ಒಂದು 4 ವಿಷಯಗಳಿಗಾಗಿ ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕೆಂಬುದನ್ನು ಈಗ ತಿಳಿದುಕೊಳ್ಳೋಣ. ಒಂದು ಮಿಥುನ ರಾಶಿಯವರಿಗೆ ಈ ಒಂದು 4 ವಿಷಯಗಳು ಯಾವುವು ಅಂದರೆ, ಒಂದು ಸಾಲ ಕೊಡುವುದು, 2ನೇದು ಸಾಲವನ್ನು ಸ್ವೀಕಾರ ಮಾಡುವುದು, 3ನೇದು ಸುಳ್ಳುಗಳನ್ನು ಹೇಳುವುದು, 4ನೇದು ವಾದ ವಿವಾದಗಳಿಂದ ದೂರ ಇರೋದು. ವಾದ ವಿವಾದ, ಒಂದು ಸಾಲ ಕೊಡೋದು ಆಗ್ಬೋದು ಅಥವಾ ತೆಗೆದುಕೊಳ್ಳೋದಾಗ್ಬೋದು, ಅದೇ ರೀತಿ ಸುಳ್ಳು ಹೇಳಬಾರ್ದು, ಮತ್ತು ವಾದ ವಿವಾದಗಳು ಏನೇ ಆಗಿರಲಿ ಸಣ್ಣ ಪುಟ್ಟದು. ಸೊ ಈಗ ಒಂದೊಂದು ವಿಷಯಕ್ಕೆ ಬರೋಣ. ಮೊದಲನೇದೇ ಆರ್ಥಿಕ ಅಂದರೆ ನಿಮಗೆ ಅವಶ್ಯಕತೆ ಇದೆಯಾ ನೋಡಿ, ವಿಚಾರ ಮಾಡಿ. ನಿಮಗೆ ಅದು ಸಾಲ ಬೇಕಾ? ಈಗ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿರ್ತೀರ, ಈಗ ಅದು ಸದ್ಯಕ್ಕೆ ಮೂವ್ ಆಗ್ತಾ ಇದೆ ಅಂದರೆ ಸದ್ಯದ ಮಟ್ಟಿಗೆ ಅದು ಇನ್ನೂ ಪ್ರೊಸೆಸಿಂಗಲ್ಲಿದೆ ಅಂತ ತಿಳ್ಕೊಳ್ಳಿ. ಈಗ ಅವರು ಕರೆಕ್ಟ್ ಅಮಾವಾಸ್ಯೆ ದಿನವೇ ನಿಮ್ಮ ಅಕೌಂಟಿಗೆ ಬರುತ್ತೆ, ಅಥವಾ ನಿಮ್ಮ ಒಂದು ಏನೋ ಸೈನ್ ಅದು ಏನೋ ಮಾಡಬೇಕು, ಇನ್ನೂ ಫರ್ದರ್ ಪ್ರೊಸೆಸಿಂಗ್ ಅಂತ ಏನಾದರೂ ಇದ್ದರೆ, ಅಥವಾ ನಿಮಗೆ ಏನೋ ಒಂದು ದುಡ್ಡು ಬರ್ತಾ ಇದೆ, ಯಾರೋ ಸಾಲ ಕೇಳಿದ ತಕ್ಷಣ ಕೊಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ವಿಚಾರ ಮಾಡಿ. ಏಕೆಂದರೆ ಆ ಸಾಲ ಹೆಂಗಿರುತ್ತಂದರೆ ತುಂಬ ಭಾರ ಇರುತ್ತೆ. ನೀವು ತೆಗೆದುಕೊಳ್ಳೋದು ಸುಲಭ ಇರ್ಬೋದು ಸಾಲ, ಬಟ್ ಆ ದಿನ ಅಮಾವಾಸ್ಯೆ ಇದೆ, ಸೂರ್ಯಗ್ರಹಣ ಇದೆ, ಮತ್ತು ಕೆಲವು ಗ್ರಹ ಸ್ಥಿತಿಗಳು ಅನುಕೂಲತೆ ಇದ್ದರೂ ಮುಂದಿನ ದಿನಗಳಲ್ಲಿ ನಿಮಗೆ ಅನಾನುಕೂಲತೆಯನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಅಮಾವಾಸ್ಯೆ ದಿನ ಮಾಡಿರತಕ್ಕಂತಹ ಸಾಲ ನಿಮಗೆ ತೀರಿಸಲು ಬಹಳ ದಿನಗಳ ಕಾಲ ಬೇಕಾಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ನೀವು ತಂದಿರತಕ್ಕಂತಹ ಸಾಲ ಆ ದಿನದ ಮಟ್ಟಿಗೆ ಖುಷಿ ಕೊಡ್ಬೋದು, ಬಟ್ ಮರುದಿನ, ಮುಂದಿನ ವಾರ, ಮುಂದಿನ ತಿಂಗಳು ಅದೇನಾಗ್ತಾ ಬರುತ್ತೆ, ಬೆಳೀತಾ ಬರುತ್ತೆ ಅದರ ಪ್ರಭಾವ. ನೀವೇನೋ ಹೇಳಿರ್ತೀರ, ಮುಂದಿನ ವಾರ ನಾನು ಕೊಟ್ಬಿಡ್ತೀನಿ ಅಡ್ಜಸ್ಟ್ ಮಾಡಿ ಅಂತೇಳಿ, ಬಟ್ ಮುಂದಿನ ವಾರ ಅಡ್ಜಸ್ಟ್ ಆಗಲ್ಲ. ಕಮಿಟ್ಮೆಂಟ್ಸ್ ಅಥವಾ ನಿಮಗೆ ದುಡ್ಡು ಉತ್ಪತ್ತಿ ಆಗದೇ ಇರುವಂಥದ್ದು ಆಗ್ಬೋದು.
ಇದರಿಂದ ಏನಾಗ್ಬಿಡುತ್ತೆ, ನಿಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಮತ್ತು ಆ ಒಂದು ಆರ್ಥಿಕ ವಿಷಯಕ್ಕೆ ಅನುಗುಣವಾಗಿ ನಿಮ್ಮಲ್ಲಿ ಅನುಮಾನ ಸೃಷ್ಟಿಯಾಗುವಂಥದ್ದಾಗುತ್ತೆ ನಿಮ್ಮಿಬ್ಬರಲ್ಲಿ. ಮತ್ತು ಅದೇ ಒಂದು ಹಣ ನಿಮಗೆ ಅದರಿಂದ ಏನೂ ಉಪಯೋಗವೂ ಆಗಿರೋದಿಲ್ಲ, ನಷ್ಟನೇ ಜಾಸ್ತಿ ದಿನದಿಂದ ದಿನಕ್ಕೆ ಬರುವಂಥದ್ದಾಗಿರುತ್ತೆ. ಮತ್ತು ಈ ಒಂದು ವಿಷಯಕ್ಕೆ ನೀವು ತುಂಬ ಚಿಂತನೆಗೊಳಗಾಗ್ಬಿಡ್ತೀರಾ, ಮಾನಸಿಕ ಒತ್ತಡಕ್ಕೊಳಗಾಗ್ಬಿಡ್ತೀರಾ. ಮತ್ತು ಆ ಒಂದು ದುಡ್ಡು ತೆಗೆದುಕೊಳ್ಳದೇ ಇರೋದು ಉತ್ತಮ ಆಗಿತ್ತು ಅಂತ ಆ ಒಂದು ಸಮಯದಲ್ಲಿ ನಿಮಗೆ ಅನುಭವಕ್ಕೆ ಬರುವಂಥದ್ದಾಗುತ್ತೆ. ಸೊ ಹಾಗಾಗಿ ನಾವು ಹೇಳ್ತಾ ಇರೋದಷ್ಟೇ, ಈ ಅಮಾವಾಸ್ಯೆ ದಿನ ಸಾಧ್ಯವಾದಷ್ಟು ಈ ಕ್ರೆಡಿಟ್ ಲೋನ್ ಆಗಿರ್ಬೋದು, ಬ್ಯಾಂಕ್ ಲೋನ್ ಆಗಿರ್ಬೋದು, ಕೈಗಡ ಲೋನ್ ಆಗಿರ್ಬೋದು, ಅಥವಾ ಸಂಘ ಸಂಸ್ಥೆಗಳಿಂದ ತೆಗೆದುಕೊಳ್ಳುವಂತಹ ಲೋನ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫ್ರೆಂಡು ಏನೋ ಅವರಿಂತ ತೆಗೆದುಕೊಳ್ಳುವಂಥದ್ದು ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಉತ್ತಮ. ಆ ದಿನ ಅವ್ರು ಕೊಡ್ತೀನಂದ್ರೂ ನೀವು ನಾಳೆ ದಿನ ತೆಗೆದುಕೊಳ್ಳಿ, ಅವಶ್ಯಕತೆ ಇದ್ದರೆ. ಒಂದಿನಕ್ಕೆ ಏನು ಲಾಸ್ ಮಾಡುವಂಥದ್ದು ಎಂಥದ್ದು ಇರಲ್ಲ. ಅಥವಾ ತುಂಬ ಅನಿವಾರ್ಯ ಇದೆ ಅಂತೇಳಿದರೆ ಸಣ್ಣ ಅಮೌಂಟಿಗೆ ಕೈ ಹಾಕಿ, ತುಂಬ ದೊಡ್ಡ ದೊಡ್ಡ ಅಮೌಂಟಿಗೆ ಕೈ ಹಾಕಲು ಹೋಗಬೇಡಿ. ಇದರಿಂದ ನಿಮಗೆ ತುಂಬ ತೊಂದರೆಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗತ್ತೆ ಅಂತಲೇ ಹೇಳಿ. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ. ಈ ಆರ್ಥಿಕ ವಿಷಯ ಮಾತ್ರ ನೀವು ಈ ಅಮಾವಾಸ್ಯೆ ದಿನ, ಏಕೆಂದರೆ ಸಮಯ ಈಗ ಚೆನ್ನಾಗಿದ್ದಾಗ ನಾವೇ ಗುಂಡಿ ತೋಡಿ ಬೀಳೋದು ಬೇಡ ಅಂತ ನಿಮಗೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಏಕೆಂದರೆ ಸುಮಾರು ಜನ ಮಿಥುನ ರಾಶಿಯವರು ಆರ್ಥಿಕ ವಿಷಯವಾಗಿಯೇ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಈ ಕಳೆದ ನಮ್ಮ 1 ವರ್ಷ 3 ತಿಂಗಳಾಯಿತು ನಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿ. ಸೊ ಅದರಲ್ಲಿ ಮೆಜಾರಿಟಿ ವೈಸ್ ಬರ್ತಾ ಇರೋದೇ ಈ ಆರ್ಥಿಕ ಸಮಸ್ಯೆ. ಅಂದರೆ ತುಂಬ ಜನರಿಗೆ ಆರ್ಥಿಕ ಸಮಸ್ಯೆ, ಕೆಲವು ವೈಯಕ್ತಿಕ ಬೇರೆ ಬೇರೆ ಸಮಸ್ಯೆ ಇದೆ, ಬಟ್ ಮೆಜಾರಿಟಿ ವೈಸ್ ನೋಡೋದಾದರೆ ನಿಮಗೆ ಆರ್ಥಿಕ ಸಮಸ್ಯೆನೇ ತುಂಬ ಕಾಡ್ತಾ ಇದೆ. ಸೊ ಹಾಗಾಗಿ ಆ ಒಂದು ವಿಷಯಕ್ಕಾಗಿ ನಾವು ಈ ದಿನ ನಿಮಗೆ ಎಚ್ಚರಿಕೆ ಅಂತಾದರೂ ತಿಳ್ಕೊಳ್ಳಿ, ಅಥವಾ ಒಂದು ಮುನ್ನೆಚ್ಚರಿಕೆ ಅಂತಾದರೂ ತಿಳ್ಕೊಳ್ಳಿ, ಅಥವಾ ಒಂದು ಒಳ್ಳೆಯ ಮಾರ್ಗದರ್ಶನ ಅಂತಾದರೂ ತಿಳ್ಕೊಳ್ಳಿ, ಅಥವಾ ಹಿತವಚನ ಅಂತಾದರೂ ತಿಳ್ಕೊಳ್ಳಿ. ಬಟ್ ಇದು ತುಂಬ ಪ್ರಮುಖವಾಗಿರತಕ್ಕಂಥದ್ದು ಈ ಭೀಮನ ಅಮಾವಾಸ್ಯೆ. ಹೆಸರೇ ಸೂಚಿಸಿರತಕ್ಕಂಥದ್ದು ಭೀಮ. ಭೀಮ ಅಂದರೆ ಗಾತ್ರ ದೊಡ್ಡದು, ಬಲಿಷ್ಠ, ಅಂದರೆ ಶಕ್ತಿವಂತ, ಹೇಗಾದರೂ ತಿಳ್ಕೊಳ್ಳಿ. ಭೀಮ ಅಂದರೆ ಒಂಥರ ಬಲಾಢ್ಯ, ಈ ರೀತಿಯಲ್ಲಿ ಅರ್ಥ ಇರುತ್ತೆ. ಅದು ಭೀಮನ ಅಮಾವಾಸ್ಯೆ, ಕರೆಕ್ಟಾ? ಸೊ ಈಗ ನೀವು ಲೋನ್ ತೊಗೊಳ್ಕೊಂಡಿರೋದು ಒಂದು ಭಾರ, ಅದು ತುಂಬ ಭಾರ. ಅದು ಆ ದಿನ ಮಟ್ಟಿಗೆ ಅದೇನೋ ಖುಷಿ ಕೊಡ್ಬೋದು ನಿಮಗೆ, ಲೋನ್ ಸಿಕ್ತು ಅಂತ, ಬಟ್ ಅದು ಭಾರ ಇದೆ. ಅದನ್ನು ನೀವು ಅಷ್ಟು ಸುಲಭವಾಗಿ ತಿಳ್ಕೋಬೇಡಿ. ಈ ರೀತಿ ಇರುತ್ತೆ, ಸ್ವಲ್ಪ ಹುಷಾರದಿಂತ ಇರಿ. ಅವಶ್ಯಕತೆ ಇದೆಯಾ ಸ್ವಲ್ಪ ತಗೊಳ್ಳಿ, ಮರುದಿನ ಬೇಕಾದ್ರೆ ಅದು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳಿ, ಮುಂದೆ ಏನಾದರೂ ಅವಶ್ಯಕತೆ ಇದ್ದರೆ ತಗೊಳ್ಳಿ. ಬಟ್ ನಮ್ಮ ಪ್ರಕಾರ ಅಮಾವಾಸ್ಯೆ ದಿನ ಆಕ್ಸೆಪ್ಟ್ ಮಾಡದೇ ಇರೋದು ಉತ್ತಮ. ಏನೋ ಒಂದಿನ ಮುಂದಾಕಿ, ಇಲ್ಲ ನಾಳೆ ಬಂದು ನಾನು ತೊಗೊಳ್ತೀನಿ ಸರ್, ಓಕೆ, ತುಂಬ ಖುಷಿಯಾಯಿತು ನೀವು ತಿಳಿಸಿದ್ದಕ್ಕಂತ ಅವರಿಗೆ ಥ್ಯಾಂಕ್ಸ್ ಹೇಳಿ. ಬಟ್ ಆ ದಿನ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿನ ಲಕ್ಷ್ಮಿ ಬಂದುಬಿಟ್ಲು ಅಂತ ಹೇಳಿ ನೀವೇನಾದರೂ ಕೈ ಹಾಕಿದ್ದೇ ಆದಲ್ಲಿ ನಿಮಗೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಅದೇ ಹಣ ತೊಂದರೆ ಕೊಡುತ್ತೆ. ಹುಷಾರಾಗಿ ಇರಿ. ಇನ್ನು 2ನೇ ಎಚ್ಚರಿಕೆ, ಹಣ ನೀವು ಕೊಡೋದು ಇನ್ನೊಬ್ಬರಿಗೆ. ಅಂದರೆ ನೀವು ಇನ್ನೊಬ್ಬರಿಗೆ ಲೋನ್ ಅಂತ ಕೊಡೋದಾಗಿರ್ಬೋದು, ಸಹಾಯ ಅಂತ ಆಗಿರ್ಬೋದು, ಅಥವಾ ಏನೋ ಅವ್ರು ಕೇಳಿರ್ತಾರೆ, ನೀವು ಈ ದಿನ ಅಮಾವಾಸ್ಯೆ ಇದೆ ಅಂತ ಗೊತ್ತಿರಲ್ಲ, 12ನೇ ತಾರೀಕಿಗೆ ಬಂದುಬಿಡಯ್ಯ ತೊಗೊಂಡ್ಬಿಡು, ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ನೀವು ಹೇಳಿಬಿಟ್ಟಿರ್ತೀರ. ಪಾಪ ಪ್ರಾಣಿ ಅವನು ಅಮಾವಾಸ್ಯೆ ಅದು ಏನೂ ಲೆಕ್ಕ ಹಾಕಿರಲ್ಲ, ದುಡ್ಡು ಸಿಗ್ತಾ ಇದೆಯಲ್ಲ ಅದು ಸಂತೋಷ ಆಗೋಯ್ತು ಅವನಿಗೆ. ನೀವು ಕನ್ಫರ್ಮ್ ಕೊಟ್ಟಾಯಿತು 12ನೇ ತಾರೀಕು ಬಂದುಬಿಡು ಅಂತ, ಆದರೆ ನಿಮಗೂ ಗೊತ್ತಿಲ್ಲ ಆ ದಿನ ಅಮಾವಾಸ್ಯೆ ಇದೆ ಅಂತೇಳಿ, ಅದು ಭೀಮನ ಅಮಾವಾಸ್ಯೆ ಬೇರೆ. ಸೊ ಇಲ್ಲೇನಾಗ್ಬಿಡುತ್ತೆ, ನೀವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರೋದು ಕಷ್ಟ, ಬರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಲಾಕ್ ಆಗಿಬಿಡುತ್ತೆ ಅಲ್ಲಿ ದುಡ್ಡು. ಅವನು ಪಾಪ ಪ್ರಯತ್ನ ಮಾಡ್ತಾನೆ ನಿಮ್ಗೆ ಕೊಡಬೇಕು ಅಂತ, ಬಟ್ ಆ ಸಮಯಕ್ಕೆ ಅದು ಆ ದುಡ್ಡು ಬೇರೆ ಕಡೆ ಹೋಗ್ಬಿಡುತ್ತೆ. ಎತ್ತಿಟ್ಟಿರ್ತಾನೆ, ಇನ್ನೇನು ನಿಮ್ಮ ಹತ್ರ ಬಂದು ತಲುಪಿಸ್ಬೇಕು ಅನ್ನೋದಾಗೆ ಇನ್ನೊಂದು ಬಲವಾದ ಖರ್ಚು ಬಂದುಬಿಡುತ್ತೆ ಆ ಪಾರ್ಟಿಗೆ. ಅಂದರೆ ನಿಮ್ಗೆ ಹಣ ಬರೋದೇ ಇಲ್ಲ, ಅದು ಸುಮ್ಮನೆ ಸತಾಸ್ತಾ ಇರುತ್ತೆ. ಮುಂದಿನ ವಾರ, ನಾಳೆ, ನಾಡಿದ್ದು, ಮುಂದಿನ ತಿಂಗಳು, ಮುಂದಿನ ಏನೋ ಆ ಡೇಟ್ ಪ್ರಕಾರ ಅದು ಕಡಿತಾ ಇರುತ್ತೆ, ಅವಾಗಲಿ ದುಡ್ಡು ಬರಲ್ಲ. ಯಾಕೆ ಅಂದರೆ ಅದು ಅಷ್ಟೇ, ಅದು ನಕಾರಾತ್ಮಕ ಒಂದು ಅಂಶ ಅಂತಲೇ ತಿಳ್ಕೊಳ್ಳಿ. ಅಂದರೆ ದುಡ್ಡು ಹೋಯ್ತು ಅಂದರೆ ಮುಗೀತು, ವಾಪಸ್ ನಿಮ್ಮ ಗೂಡಿಗೆ ಬರೋದು ತುಂಬ ಕಷ್ಟ. ಹಾಗಾಗಿ ವಿಚಾರ ಮಾಡಿ, ಕೊಡಬೇಕಾ, ಅವಶ್ಯಕತೆ ಇದೆಯಾ ನೋಡ್ಕೊಳ್ಳಿ.
ನಿಮಗೆ ತೊಂದರೆ ಇಲ್ಲ ಗುರುಗಳೇ, ಅವನ ಮೇಲೆ ತುಂಬ ಅತಿಯಾದ ನಂಬಿಕೆ ಇದೆ, ಏನೂ ತೊಂದರೆ ಆಗಲ್ಲ, ತುಂಬ ದಿನ ಕೊಟ್ಟಿದ್ದೀನಿ, ಬೇರೆ ದಿನ ಕೊಟ್ಟಿದ್ದೀನಿ, ಏನೂ ಆಗಿಲ್ಲ, ತಂದು ಕೊಟ್ಟಿದ್ದೀನಿ, ಕರೆಕ್ಟ್ ಒಪ್ಕೊಳ್ಳೋಣ. ಬಟ್ ನೀವು ಅಮಾವಾಸ್ಯೆ ದಿನ ಕೊಟ್ಟಿಲ್ಲ, ಬೇರೆ ದಿನ ಆಗಿರ್ಬೋದು. ಅಮಾವಾಸ್ಯೆ ದಿನ ಕೊಡಬೇಡಿ ಅಂತ ಎದಕ್ಕಂತ ಹೇಳಿದರೆ, ಇದು ಒಂಥರ ದುಷ್ಟಶಕ್ತಿಗಳ ದಿನ. ಅಂದರೆ ಅವಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ ಈ ಅಮಾವಾಸ್ಯೆ ದಿನ. ಈ ಮಾಟ ಮಂತ್ರ ತಂತ್ರ ಅಥವಾ ಇನ್ನಿತರ ಒಂದು ಕೆಲಸ ಕಾರ್ಯಗಳಿಗೆ ದೆವ್ವ ಭೂತ ಅಂಥವಕ್ಕೆ ಈ ಒಂದು ದಿನ ಪ್ರಾಶಸ್ತ್ಯ ಇರುತ್ತೆ. ಈ ಲಕ್ಷ್ಮಿಗೆ ಅಥವಾ ಇನ್ನಿತರ ಒಂದಿಷ್ಟು ಒಳ್ಳೆಯ ಶುಭ ಕಾರ್ಯಗಳಿಗೆ ಇರಲ್ಲ. ಅಂದರೆ ನಾವು ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂದ್ರೆ ನೀವು ಅಮಾವಾಸ್ಯೆ ದಿನ ಮಾಡ್ತೀರಾ ಹೇಳಿ? ಸೊ ಇಲ್ಲಿ ನಿಮ್ಮ ಒಂದು ಇದಕ್ಕೆ ಬಿಟ್ಟಿರೋದು. ಇಲ್ಲಿ ನಾವೇನು ಒತ್ತಾಯ ಮಾಡ್ತಾ ಇಲ್ಲ, ತಗೊಳ್ಳಿ ಬಿಡಿ, ಅದೆಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ. ಹಿಂಗಿದೆ, ನಿಮ್ಗೆ ಅವಶ್ಯಕತೆ ಇದ್ದರೆ ಓಕೆ, ಇಲ್ಲ ಗುರುಗಳೇ ನಾನೇನು ಅಮಾವಾಸ್ಯೆ ದಿನ ಅಷ್ಟೇನು ನಾನು ಪಾಲಿಸ್ತಾ ಇಲ್ಲ, ನನ್ನ ಪಾಡಿಗೆ ನಾನು ಮೂವ್ ಮಾಡ್ತಾ ಇದ್ದೀನಿ, ಖಂಡಿತವಾಗಿ ಮಾಡಿ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆ ಗುರುಗಳೆಲ್ಲೋ ಏನೋ ಹೇಳಿದ್ರು, ಮತ್ತೆ ಗುರುಗಳನ್ನ ನೆನಪಿಸಿದಂಗೆ ಆಗುತ್ತೆ. ಸೊ ಇಷ್ಟೇ. ಈ ಒಂದು ಅಮಾವಾಸ್ಯೆ ದಿನ ಆದಷ್ಟು ಯಾರಿಗೂ ನೀವು ಸಾಲದ ರೂಪದಲ್ಲಿ ಹಣವನ್ನು ಕೊಡಲಿಕ್ಕೆ ಹೋಗಬೇಡಿ. ಕೊಟ್ರಿ ಕೆಟ್ರಿ ಅದು ವಾಪಸ್ ಬರಲ್ಲ, ಅಷ್ಟೇ ಮೈತಿ. ಅದು ನೀವು ಏನು ಪ್ರಯತ್ನ ಮಾಡಿದರೂ ಅದಕ್ಕೆ ನೀವು ಉದಾಹರಣೆಗೆ 50,000 ಕೊಟ್ಟಿದ್ದೀರಿ ಅಂದ್ಕೊಳ್ಳಿ, ಅದಕ್ಕೂ 1,00,000ವರೆಗೂ ಖರ್ಚು ಬರುತ್ತೆ ನಿಮಗೆ ಅದು ರಿಕವರಿ ಆಗಲಿಕ್ಕೆ. ನೋಡಿ, ಈ ರೀತಿ ಉಲ್ಟಾ ನಿಮ್ಮ ದುಡ್ಡು ನೀವೇ ತೊಗೊಳ್ಳಿಕ್ಕೆ ಅಷ್ಟು ಖರ್ಚು ಮಾಡಬೇಕು. ಇನ್ನು ಯಾರಿಗೆ ಬೇಕಿದು? ಇರಲಾರ್ದು ಇರುವೆ ಬಿಟ್ಕೊಂಡು ಅಂದ್ರೆ ಹೇಳ್ತಾರಲ್ಲ, ಇದೆ. ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ಅಮಾವಾಸ್ಯೆ ದಿನ ದುಡ್ಡು ತಗೊಳ್ಳೂಬಾರ್ದು, ದುಡ್ಡು ಇನ್ನೊಬ್ಬರಿಗೆ ಕೊಡಲೂಬಾರ್ದು. ಒಂದಿನ ಅಷ್ಟೇ, ಈ ಅಮಾವಾಸ್ಯೆ ಮಾತ್ರ. ನಾನು ಅಷ್ಟೇ ಹೇಳ್ತಾ ಇರೋದು, ಇಡೀ ತಿಂಗಳು ಅಥವಾ ಇಡೀ ವಾರ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಭಯ ಹುಟ್ಟಿಸ್ತಾ ಇಲ್ಲ. ನಿಮಗೆ ಭಯ ಹುಟ್ಟಿಸೋದ್ರಿಂದ ನನಗೇನೋ ಸಿಗೋದಿಲ್ಲ. ನಿಮ್ಮ ಹಣವನ್ನು ಭದ್ರವಾಗಿ ಇರಲಿ ಅಂತ ನಮ್ಮ ಒಂದು ಕಳಕಳಿಯ ಮನವಿ ಅಷ್ಟೇ. ಇಲ್ಲಿ ನಿಮ್ಮ ದುಡ್ಡು ಅದು ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಇಲ್ಲಿ. ಸೊ ನಿಮಗೂ ಒಂಥರ ಏನಂತೀರ, ಆ ಥರ ನಿರ್ಧಾರ ತೆಗೆದುಕೊಳ್ತೀರಾ. ಕೆಲವೊಮ್ಮೆ ಬೇಡದೇ ಇರೋ ವಿಷಯಗಳಿಗೆ ತುಂಬ ಥಿಂಕ್ ಮಾಡ್ತೀರಾ. ಹಾಗಾಗಿ ನಾವು ಅದನ್ನು ನಿಮಗೆ ಎಚ್ಚರಿಕೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಅಮಾವಾಸ್ಯೆ ದಿನ ದುಡ್ಡು ಇಸ್ಕೊಳ್ಳೂಬಾರ್ದು, ಕೊಡಲೂಬಾರ್ದು ಅಂತಲೇ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಸುಳ್ಳನ್ನು ಅತಿಯಾಗಿ ಹೇಳಲು ಹೋಗಬೇಡಿ ಈ ದಿನ. ಯಾವುದೇ ರೀತಿ, ಈಗ ಆಫೀಸಿಗೆ ಲೇಟ್ ಆಗಿರುತ್ತೆ, ಟ್ರಾಫಿಕ್ ಜಾಮ್ ಆಗಿದೆ ಸರ್, ನಮ್ಗೆ ಬರ್ಲಿಕ್ಕಾಗ್ತಾ ಇಲ್ಲ, ಲೇಟಾಗಿ ಬರ್ತೀನಿ. ಅಲ್ಲಿ ನೋಡಿದರೆ ಆ ದಿನ ಅವರು ಗೂಗಲ್ ಮ್ಯಾಪಲ್ಲಿ ನೋಡಿಬಿಟ್ರೆ ಈಗೆಲ್ಲ ರಿಯಾಲಿಟಿ ಚೆಕ್ ಜಾಸ್ತಿ ಇರುತ್ತೆ. ನಾವು ಹೇಳಿದ ತಕ್ಷಣವೇ ಅದೇ ಸತ್ಯ ಅಂತ ಇಲ್ಲ, ಅವರು ಕ್ರಾಸ್ ಚೆಕ್ ಮಾಡ್ತಾರೆ. ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಅಥವಾ ಏನಂತಾರೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಇವತ್ತಿನ ಟ್ರಾಫಿಕ್ ಹೆಂಗಿದೆ ಸಿಲ್ಕ್ ಬೋರ್ಡು ಅಂತ ಹೇಳಿದಾಗ, ನೀವು ಡೈಲಿ ಹೋಗೋ ಸಿಲ್ಕ್ ಬೋರ್ಡಿಗೂ ಅವತ್ತಿನ ಸಿಲ್ಕ್ ಬೋರ್ಡಿಗೂ ವ್ಯತ್ಯಾಸ ಇರುತ್ತೆ. ಇವತ್ತೇನು ಟ್ರಾಫಿಕ್ ಇಲ್ಲ ಸರ್, ತುಂಬ ನೀಟಾಗಿದೆ, ಕ್ಲೀನಾಗಿದೆ ಅಂತ. ನೀವೇನು ಹೇಳಿರ್ತೀರಾ, ಸರ್ ತುಂಬ ಟ್ರಾಫಿಕ್ ಜಾಮ್ ಆಗಿದೆ, 1/2 ಅವರ್ ಲೇಟ್ ಆಗುತ್ತೆ, ಹಾಗಾಗಿ 1 ಅವರ್ ನಂಗೆ ಪರ್ಮಿಷನ್ ಬೇಕು ಅಂತ ಕೇಳಿರ್ತೀರ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಏನೂ ಇಲ್ಲ, ಇಲ್ಲಿ ನಿಮ್ಮನ್ನು ಸುಳ್ಳಂತ ಹೇಳ್ತಾ ಇದ್ದೀರಾ. ಸೊ ಇದು ಏನಾಗೋಗ್ಬಿಡುತ್ತೆ, ಕಂಪ್ನಿ ಬಗ್ಗೆ ನಿಮ್ಮ ಬಗ್ಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಅವಕಾಶಗಳಿರುತ್ತೆ. ಹಾಗಾಗಿ ಉದಾಹರಣೆ ಹೇಳಿದೆ, ಈ ರೀತಿಯೇ ನಿಮಗೆ ಅನುಭವಕ್ಕೆ ಬರುವಂಥದ್ದಾಗುತ್ತೆ. ಮುಂದಿನ ಆ ಸುಳ್ಳು ಏನಾಗುತ್ತೆ, ನಿಮ್ಮ ಕ್ಯಾರೆಕ್ಟರನ್ನು ಡೌನ್ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಸತ್ಯವಾಗಿ ನುಡಿಯಿರಿ. ಅದು ಏನಾಗುತ್ತೆ ಆಗಲಿ, ತೊಂದರೆ ಇಲ್ಲ. ಆ ದಿನ ಏನು ಬೇಜಾರು ಮಾಡ್ಕೊಳ್ತಾರ ಅಥವಾ ಪನಿಷ್ಮೆಂಟ್ ಕೊಡ್ತಾರ, ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಅವ್ರಿಗೆ ಆಮೇಲೆ ಬೇಜಾರಾಗುತ್ತೆ, ಅಯ್ಯೋ ಪಾಪ ಇವ್ರಿಗೆ ಹಂಗೆ ಮಾತಾಡಬಾರ್ದಾಗಿತ್ತು ಅಥವಾ ಹಂಗೆ ಹೇಳಬಾರ್ದಾಗಿತ್ತು ಅಂತೇಳಿ. ಏಕೆಂದರೆ ಆ ದಿನ ಹಂಗಿರುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ನಮ್ಮನ್ನು ಎತ್ತಿ ಕಟ್ಟಲಿಕ್ಕೂ ಸಾಧ್ಯ ಆಗುತ್ತೆ, ಬೈಸ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ, ಅವಮಾನನೂ ಆಗುತ್ತೆ. ಇರಲಿ, ಆದರೆ ಆ ದಿನ ಸಾಧ್ಯವಾದಷ್ಟು ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ. ಹತ್ತಿರದಲ್ಲಿರುವಂತೆ ನೋಡ್ಕೊಳ್ಳಿ. ನಿಮ್ಮ ಇದು ಚೌಕಟ್ಟಿನಲ್ಲಿ ಏನಿದೆಯೋ, ಸರ್ ನನಗೆ ಯಾಕೋ ಗಾಡಿ ಪಂಚರ್ ಆಗಿದೆ, ಅದಕ್ಕೆ ಬರಲಿಕ್ಕಾಗ್ತಾ ಇಲ್ಲ, ಒಂದು 1/2 ಅವರ್ ಟೈಮ್ ಕೊಡಿ. ಅಂಗಡಿ ಇನ್ನೂ ಯಾವುದು ತೆಗೆದಿಲ್ಲ, ಯಾಕೆಂದರೆ ಪಂಚರ್ ಅಂಗಡಿ ಎಲ್ಲ ತೆಗೆದು 10 ಗಂಟೆಗೆ, ಯಾರು ಬೆಳಗ್ಗೆ ಬರೋದಲ್ಲ. ಸೊ ಅವರಿಗೂ ಅರ್ಥ ಆಗುತ್ತೆ, ಹೌದಾ ಸರಿ ಆಯ್ತು ನಿಧಾನ ಹುಷಾರಾಗಿ ಬನ್ನಿ ಅಂತ ಅವರೇ ನಿಮ್ಗೆ ಕನ್ವಿನ್ಸ್ ಮಾಡ್ತಾರೆ. ನೀವು ಎಲ್ಲಿ ಅದನ್ನು ಮರೆಮಾಚಲು ಗಾಡಿ ಪಂಚರ್ ಆಗಿದೆ ಅಂದರೆ ಬೈದ್ಬಿಡ್ತಾರೋ ಏನೋ, ಅಥವಾ ಏನೋ ನನಗೆ ಒಂಥರ ಕಾಣಿಸುತ್ತೆ ಅನ್ನೋ ಅಂತ ನೀವು ಏನೋ ಮಡಿವಂತಿಕೆ ಉಪಯೋಗ ಮಾಡಿದರೆ ತೊಂದರೆಯಲ್ಲಿ ನೀವು ಸಿಕ್ಕಾಕೊಳ್ತೀವಿ.
ಹಾಗಾಗಿ ಈ ಇಡೀ ಅಮಾವಾಸ್ಯೆಯ ದಿನ ಸಾಧ್ಯವಾದಷ್ಟು ಸುಳ್ಳುಗಳನ್ನ ಹೇಳಲಿಕ್ಕೆ ಹೋಗ್ಬಿಡಿ. ಅದು ಯಾವುದೇ ವೈಯಕ್ತಿಕ ಆಗಲಿ, ಕೌಟುಂಬಿಕ ಆಗಿರಲಿ, ವ್ಯಾವಹಾರಿಕವಾಗಿರಲಿ, ಆರ್ಥಿಕವಾಗಿರಲಿ, ರಾಜಕೀಯವಾಗಿರಲಿ, ಧಾರ್ಮಿಕವಾಗಿರಲಿ, ಸಾಮಾಜಿಕವಾಗಿರಲಿ, ಯಾವುದೇ ರಂಗ ಇರಲಿ, ನಿಮ್ಮ ನಾಟಕ ರಂಗ ಇರಲಿ, ಸಿನಿ ರಂಗ ಇರಲಿ, ಕ್ರೀಡಾ ರಂಗ ಇರಲಿ, ಯಾವುದರಲ್ಲಿ ನೀವು ಕೆಲಸ ಮಾಡ್ತಿದ್ದೀರೋ ಅದರಲ್ಲಾದರೂ ಸರಿ, ದಯವಿಟ್ಟು ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ. ಸುಳ್ಳು ಹೇಳಿದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಪನಿಷ್ಮೆಂಟ್ ನಿಮಗೆ ಒಂಥರ ಏನಂತೀರ ಕಂಟಿನ್ಯೂ ಸಿಗ್ತಾ ಇರುತ್ತೆ, ನಿಮ್ಮ ಬಗ್ಗೆ ಅನುಮಾನ ಬರುವಂಥದ್ದಾಗತ್ತೆ. ಸೊ ಇದು 3ನೇದು. ಇನ್ನು 4ನೇ ವಿಷಯಕ್ಕೆ, 4ನೇ ಪಾಯಿಂಟ್ ಏನಪ್ಪ, 4ನೇದು ಯಾವುದು ಎಚ್ಚರಿಕೆ ಅಂತ ಇರಬೇಕು ಅಂದರೆ ವಾದ ವಿವಾದ. ಅಂದರೆ ಏನಾದರೂ ಈಗ ಸಣ್ಣ ಪುಟ್ಟ ಹೊರಗಡೆ ಹೋಗಬೇಕಾದಾಗ ಏನೋ ಮನೆಯವರು ಏನೋ ಅಂದಿರ್ತಾರೆ, ನೀವು ಅದನ್ನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಅವ್ರ ಜೊತೆ ಜಗಳಕ್ಕೆ ಹೋಗೋದು ಅಥವಾ ಏರು ಧ್ವನಿಯಲ್ಲಿ ಮಾತಾಡೋದು. ಸೊ ಬೇಡ. ಅವ್ರು ಏನಾದರೂ ಹೇಳಿದರೆ ಓಕೆ ಆಯಿತು ನೋಡೋಣ ಬಿಡಿ ಸರಿ ಆಯಿತು ಅಂತೇಳಿ ಕನ್ವಿನ್ಸ್ ಮಾಡ್ಕೊಳ್ಳಿ. ಅವ್ರೇನು ನಿಮ್ಮ ಬಗ್ಗೆ ಏನು ಇದು ಹೇಳಿದರು, ಸರಿ ಆಯಿತು ಬಿಟ್ಬಿಡಿ. ಸುಮ್ಮನೆ ಅದನ್ನು ಚಿಂಗಮ ಕೇಳೋದಂಗೆ ಹೇಳೋದು, ಆ ಇಡೀ ದಿನ ಡಿಸಪಾಯಿಂಟ್ಮೆಂಟ್ ಆಗೋದು ಬೇಡ ಅಷ್ಟೇ. ಏನಾದರೂ ಬುದ್ಧಿವಾದ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಯ್ತಮ್ಮ ಆಯಿತು ಅಂತ ಹೋಗಿ. ಅದನ್ನೇ ಒಂದು ಸೀರಿಯಸ್ ಆಗಿ ನೀ ಯಾವಾಗ ನನಗೆ ಹೇಳ್ತೀಯ, ಅವ್ರಿಗೇನು ಹೇಳೋಲ್ಲ, ನಾವು ಹೋಗ್ಬೇಕಾದಾಗ ಹೇಳ್ತೀಯ, ಹಾಗೆ ಹಿಂಗೆ ಅಂತ ಸುಮ್ಮನೆ ಈ ಬೇಡದೇ ಇರೋ ವಿಚಾರಗಳು ನೀವೇ ಮಾತಾಡಿ ನಿಷ್ಠುರಾಗಲಿಕ್ಕೆ ಹೋಗಬೇಡಿ. ಅಂದರೆ ಈ ವಾದ ವಿವಾದಗಳು ಏನಾಗೋಗ್ಬಿಡುತ್ತಂದರೆ ನಿಮ್ಗೆ ಅದೊಂಥರ ಬ್ಯಾಡ್ ಹ್ಯಾಬಿಟ್ ಆದಂಗೆ ಆಗೋಗ್ಬಿಡುತ್ತೆ. ಪ್ರತಿಯೊಂದು ವಿಷಯಕ್ಕೂ ತರ್ಕ ಮಾಡ್ತಾನೆ ಇವನು, ವೇಸ್ಟು ಅಂತ. ನೆಕ್ಸ್ಟ್ ಅವರು ಒಳ್ಳೆಯ ವಿಚಾರಗಳು ನಿಮ್ಮ ಹತ್ರ ಹಂಚ್ಕೊಳ್ಳಲ್ಲ. ಅವರು ಬೇರೆ ಯಾರೇ ಆಗಿರಲಿ, ಕೌಟುಂಬಿಕದವರಾಗಿರಲಿ ಅಥವಾ ಸ್ನೇಹಿತರಾಗಿರಲಿ, ಆತ್ಮೀಯರಾಗಿರಲಿ, ನೀವು ಯಾವಾಗಲೂ ತರ್ಕ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಬಂದು ಏನು ಹೇಳ್ತಾರೆ ಅವರು, ಯಾವಾಗ ಅವನು ಬರೀ ಸುಮ್ಮನೆ ಏನೋ ರಾಜಕೀಯವರು ಮಾತಾಡ್ದಂಗೆ ಮಾತಾಡ್ತಾನೆ ಅಂತೇಳಿ ದೂರ ಸೋತ್ಬಿಡ್ತಾರೆ. ಅವಾಗ ಎಲ್ಲಿ ಹೋಗ್ತೀರಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಏನು ಮಾಡಿ, ಅವ್ರೇನಾದರೂ ಬುದ್ಧಿವಾದ ಹೇಳಿದರೆ ಅಕ್ಸೆಪ್ಟ್ ಮಾಡುವಾಗಿದ್ರೆ ಮಾಡಿ, ಇಲ್ಲದಿದ್ರೆ ಇಗ್ನೋರ್ ಅಷ್ಟೇ, ಮುಗಿದೋಯ್ತು. ಅದೇ ರೀತಿ ವಾಹನಗಳು ಏನಾದರೂ ಸಣ್ಣ ಪುಟ್ಟ ಏನಾದರೂ ತೊಂದರೆಯಾಗಿ ಸಿಕ್ಕಾಕೊಳ್ತು ಅಥವಾ ಟಚ್ ಆಯಿತು, ಆ ಸಮಯದಲ್ಲಿ ಸಾಧ್ಯವಾದಷ್ಟು ಈ ಜಗಳಕ್ಕೆ, ವಾದ ವಿವಾದಕ್ಕೆ ದಯವಿಟ್ಟು ಇಳಿಯಲು ಹೋಗಬೇಡಿ. ಇಲ್ಲೇನಾಗೋಗ್ಬಿಡುತ್ತೆ ಅಂದರೆ, ನೀವೇನಾದರೂ ಆ ಒಂದು ಸಮಯದಲ್ಲಿ ಜಗಳಕ್ಕೆ ಹೋಗಿದ್ದೇ ಆದಲ್ಲಿ ಅದೇನಾಗ್ಬಿಡುತ್ತೆ, ತಪ್ಪಿನಲ್ಲಿ ಸಿಕ್ಕಾಕೊಳ್ಳುವಂಥ ಅವಕಾಶಗಳು ನಿಚ್ಚಳವಾಗಿದೆ. ತಪ್ಪು ನಿಮ್ಮದು ಅಲ್ಲದೇ ಇದ್ದರೂ ತಪ್ಪಿನಲ್ಲಿ ನೀವು ಬೀಳುವಂಥವ್ರು ಎಲ್ಲರೂ ಸೇರಿ ನಿಮ್ಮ ಮೇಲೆ ಹೊರೆ ಹಾಕುವಂಥದ್ದು ಆಗ್ಬೋದು. ಸೊ ಅಪರಾಧಿ ಅಲ್ಲದೇ ಇದ್ದರೂ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂಥದ್ದು ಆಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಈ ವಾದ ವಿವಾದಗಳಿಂದ ದೂರ ಇರೋದು ತುಂಬ ಉತ್ತಮ. ಈ ದಿನ, ಈ ಅಮಾವಾಸ್ಯೆ ದಿನ ಮಾತ್ರ ಆರ್ಥಿಕವಾಗಿ ಅಂತೂ ತುಂಬ ಹುಷಾರಾಗಿರಬೇಕು. ಮಿಥುನ ರಾಶಿಯವರು ಹಣ ತೆಗೆದುಕೊಳ್ಳೋದಲ್ಲಾಗಿರಲಿ, ಹಣ ಕೊಡೋದಲ್ಲಾಗಿರಲಿ, ತುಂಬ ಏನು ನಾವು ಹೇಳಿದೀವೋ ಅದನ್ನು ಅರ್ಥ ಮಾಡಿಕೊಂಡು ಇನ್ನೊಮ್ಮೆ ಕೇಳ್ಕೊಳ್ಳಿ. ಅದೇ ರೀತಿಯಾಗಿ ಸುಳ್ಳುಗಳನ್ನು ಅತಿಯಾಗಿ ಮಾತನಾಡೋದು ಬೇಡ. ಎಷ್ಟು ರಿಯಾಲಿಟಿ ಇದೆ ಅಷ್ಟನ್ನು ಹೇಳಿ. 4ನೇದು ವಾದ ವಿವಾದಗಳಿಂದ ದೂರ ಇರಿ. ಅದು ಕೌಟುಂಬಿಕವಾಗಿರಲಿ, ರಾಜಕೀಯವಾಗಿರಲಿ, ಸಾಮಾಜಿಕವಾಗಿರಲಿ, ಧಾರ್ಮಿಕವಾಗಿರಲಿ, ನಿಮ್ಮ ವೈಯಕ್ತಿಕವಾಗಿರಲಿ, ನೀವು ಯಾವುದಂತಾದರೂ ತಗೊಳ್ಳಿ. ಈ 4 ವಿಷಯಗಳಿಗೆ ಈ ಒಂದು ದಿನ, ಈ ಭೀಮನ ಅಮಾವಾಸ್ಯೆ ದಿನ ತುಂಬ ಜಾಗ್ರತೆಯಿಂದ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ತಾ ಇದ್ದೀವಿ. ಸೊ ಇದಿಷ್ಟು ಈ ಅಮಾವಾಸ್ಯೆ ದಿನ. ಇನ್ನು ಪರಿಹಾರಗಳು ಏನಾದರೂ ಇದೆಯಾ ಗುರುಗಳೇ, ಏನಾದರೂ ಮಾಡ್ಕೋಬೋದಾ ನಾವು ಅಂದರೆ ಖಂಡಿತವಾಗಿ ಮಾಡ್ಕೋಬೋದು. ಈ ದಿನ ಭೀಮನ ಅಮಾವಾಸ್ಯೆ ಇದೆ, ತುಂಬ ವಿಶೇಷ. ನಮ್ಮ ನಕಾರಾತ್ಮಕ ಚಿಂತನೆಗಳನ್ನು ಹೊಡೆದೋಡಿಸಲು ಅಥವಾ ನಮ್ಮ ಒಂದಿಷ್ಟು ಕೆಟ್ಟ ಕಾರ್ಯಗಳು ಅಥವಾ ಕೆಟ್ಟ ದುಷ್ಟ ಶಕ್ತಿಗಳು ಏನಾದರೂ ನಮಗೆ ತೊಂದರೆ ಕೊಡ್ತಾ ಇದ್ದರೆ ಖಂಡಿತವಾಗೂ ಈ ಅಮಾವಾಸ್ಯೆ ದಿನ ಕೆಲವು ಪೂಜೆ ಪುನಸ್ಕಾರಗಳು, ಜಪತಪಗಳನ್ನು ನೀವು ಮಾಡ್ಬೋದು. ಇದೇ ದಿನ ಸೂರ್ಯಗ್ರಹಣ ಇದೆ. ಯಾಕೆಂದರೆ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ, ಸೊ ಆಚರಣೆ ಇರೋದಿಲ್ಲ. ಆದರೆ ನೀವು ಅನುಷ್ಠಾನ ಮಾಡಿಕೊಂಡು ಜಪತಪಗಳನ್ನು ಮಾಡ್ಕೋಬೋದು. ಅಂದರೆ ಕೆಲವು ಗ್ರಹ ಸ್ಥಿತಿಗಳು ನಮಗೇನಾದರೂ ತೊಂದರೆ ಕೊಡ್ತಾ ಇದ್ದರೆ ಆ ಒಂದು ದಿನದಲ್ಲಿ ಜಪವನ್ನು ಮಾಡಿಸಿದ್ದೇ ಆದಲ್ಲಿ ಅಥವಾ ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುವಂಥದ್ದಾಗುತ್ತೆ ಈ ಒಂದು ಅಮಾವಾಸ್ಯೆ ದಿನ. ಹಾಗಾದರೆ ಏನು ಮಾಡಬೇಕು ಗುರುಗಳೇ ಅಂತ ಹೇಳೋದಾದರೆ, ಈ ಭೀಮನ ಅಮಾವಾಸ್ಯೆ ಹೇಳಿ ಕೇಳಿ ಭೀಮ ಅಂದರೆ ಇಲ್ಲಿ ನಮಗೆ ಒಂದು ಶಿವ ಬರ್ತಾನೆ, ಅಂದರೆ ಅಗಾಧವಾದ ಶಕ್ತಿ. 2ನೇದು ಆಂಜನೇಯ, 3ನೇದು ಶನಿ, ತದನಂತರ ಗುರುಗಳು ಅಥವಾ ಅಮ್ಮನವರು, ಹೇಗಾದರೂ ತಿಳ್ಕೊಳ್ಳಿ. ನಿಮಗೆ ನಿಮ್ಮ ಒಂದು ಇಷ್ಟವಾದ ದೇವರು ಯಾರಾದರೂ ಇಷ್ಟ ಆಗಿರಲಿ, ಆ ದೇವರಿಗೆ ನೀವು ಆ ದಿನ ಸ್ಮರಣೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಪ್ರದಕ್ಷಿಣೆ ಹಾಕಿ.
ಇನ್ನು ಎರಡನೇದು ಏನು ಮಾಡಬೇಕು ಅಂದರೆ ಶನಿ ದೇವಸ್ಥಾನದಲ್ಲಿ ಹೋಗಿ 1 kg ಹಳ್ಳುಪ್ಪು, ಗಟ್ಟಿ ಉಪ್ಪು ಅಂತೀವಲ್ಲ, ಕಲ್ಲು ಉಪ್ಪು ಅಂತೀವಲ್ಲ, ಅದು ಹಳ್ಳುಪ್ಪು ಕಲ್ಲುಪ್ಪು ಹೇಗಾದರೂ ಸರಿ, ಈ ಪೌಡ್ರಲ್ಲ ಕಲ್ಲುಪ್ಪು ಅಂತ ಬರುತ್ತೆ, 1 kg ತೊಗೊಂಡೋಗಿ ಅದು ನಿಮ್ಮ ಹೆಸರು ರಾಶಿ ನಕ್ಷತ್ರ ಹೇಳಿಕೊಂಡು ಶನಿ ದೇವಸ್ಥಾನದಲ್ಲಿ ಒಂದು ಜಾಗ ಗುರುತು ಮಾಡಿರ್ತಾರೆ, ಎಲ್ಲರ ತಂದು ಉಪ್ಪು ಅಲ್ಲಿ ಸಮರ್ಪಣೆ ಮಾಡ್ತಾ ಇರ್ತಾರೆ ಶನಿದೇವರಿಗೆ. ಉಪ್ಪು ಕೊಡೋದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರತಕ್ಕಂಥ ನಕಾರಾತ್ಮಕ ಚಿಂತನೆಗಳು, ವಿಚಾರಗಳು, ದೈಹಿಕವಾಗಿ ಮಾನಸಿಕವಾಗಿ ಏನೇ ಇದ್ರೂ ಆ ಒಂದು ಅಮಾವಾಸ್ಯೆ ದಿನ ಕಳೆದು ಹೋಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ. ಹಾಗಾಗಿ ನೀವು ಎಲ್ಲೇ ಶನಿ ದೇವಸ್ಥಾನಕ್ಕೆ ಹೋದರೂ ಉಪ್ಪು, ಕಲ್ಲುಪ್ಪು ಧಾರಾಳವಾಗಿ ಇರುತ್ತೆ. ಯಾಕೆ ಅಂದರೆ ಆ ಒಂದು ಉದ್ದೇಶಕ್ಕೆ. ಹಾಗಾಗಿ ಅಮಾವಾಸ್ಯೆ ದಿನ ಮಿಥುನ ರಾಶಿಯವರು, ಗಂಡಾಗಿರಲಿ ಹೆಣ್ಣಾಗಿರಲಿ, ಏನೇ ಸಮಸ್ಯೆ ಇರಲಿ, ಆ ದಿನ ನೀವು ಶನಿ ದೇವಸ್ಥಾನಕ್ಕೆ ಹೋಗಿ 1 kg ಉಪ್ಪನ್ನು ಅಲ್ಲಿ ಪಾಕೆಟ್ ಒಡೆದ್ಬಿಟ್ಟು ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹೇಳಿ ಹಾಕಿಬಿಡಿ ಅಷ್ಟೇ. ಸೊ ಅವಾಗ ಏನಾಗುತ್ತಂದರೆ ಅಲ್ಲೇ ಒಂದು 5 ನಿಮಿಷಗಳ ಕಾಲ ಓಂ ಶನೇಶ್ವರಾಯ ನಮಃ ಅಂತ ಹೇಳಿ ಒಂದು 108 ಸತ ಹೇಳಿ. 5 ನಿಮಿಷ ಅಂದರೆ ಒಂದು 108 ಸತ. ಸೊ ಹೇಳಿದಾಗ ಏನಾಗುತ್ತೆ, ನಿಮ್ಮ ಗಟ್ಟಿ ಇರತಕ್ಕಂತಹ ನಕಾರಾತ್ಮಕ ಚಿಂತನೆಗಳು ಆ ಕ್ಷಣದಿಂದಲೇ ಡೌನ್ ಆಗ್ತಾ ಬರುತ್ತೆ. ಸ್ವಲ್ಪ ಮಾನಸಿಕವಾಗಿ ಭಾರ ಇಳಿದಂತಾಗುತ್ತೆ ಆ ಒಂದು ಸಮಯದಲ್ಲಿ. ಹಾಗಾಗಿ ಅಮಾವಾಸ್ಯೆ ದಿನ ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ಈ ಕಲ್ಲುಪ್ಪನ್ನು ಸಮರ್ಪಿಸಿ. ಇನ್ನು ಎರಡನೇದ್ದು, ಆ ಒಂದು ದಿನ ಸಾಧ್ಯವಾದಷ್ಟು ಮನೆಯಲ್ಲೇ ನೀವು ಹನುಮಾನ್ ಚಾಲಿಸ ಆದರೂ ಹೇಳ್ಕೊಳ್ಳಿ, ಗಣೇಶ ಪಂಚರತ್ನ ಸ್ತೋತ್ರ ಆದರೂ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಸ್ತೋತ್ರವಾದರೂ ಹೇಳ್ಕೊಳ್ಳಿ, ಅಥವಾ ಶಿವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಆದರೂ ಹೇಳ್ಕೊಳ್ಳಿ, ಅಥವಾ ಹರಿವಾಯುಸ್ತುತಿ ಆದ್ರೂ ಹೇಳ್ಕೊಳ್ಳಿ. ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಆ ಸ್ತೋತ್ರವನ್ನು ನೀವು ಮನೆಯಲ್ಲಿ ಪಠಣೆ ಮಾಡಿ. ಸೊ ಇದರಿಂದವೂ ಕೂಡ ಒಳ್ಳೆಯ ಫಲಿತಾಂಶ ಈ ಒಂದು ದಿನದಿಂದ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಟ್ಟ ಫಲಿತಾಂಶ ಅಂದರೆ ಅಹಿತಕರ ಒಂದಿಷ್ಟು ಸಮಸ್ಯೆಗಳು ಏನಿದೆಯೋ ಅದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಜಾತಕದಲ್ಲಿ ಏನಾದರೂ ಪಿತೃದೋಷ, ಸರ್ಪದೋಷ, ಕುಜದೋಷ, ಸೂರ್ಯದ್ದಾಗಿರ್ಬೋದು, ಚಂದ್ರದ್ದಾಗಿರ್ಬೋದು, ಅಥವಾ ಇನ್ನಿತರ ಗ್ರಹಗಳ ಒಂದಿಷ್ಟು ದೋಷ ಏನಾದರೂ ಕಂಡು ಬಂದಂತೆ ಆದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಇರದೇ ಇರುತ್ತಲ್ಲ, ಸ್ವಲ್ಪ ಸಣ್ಣ ಪ್ರಮಾಣ ಈ ಕುಜದೋಷ ಆಗಿರ್ಬೋದು, ಪಿತೃದೋಷ ಆಗಿರ್ಬೋದು, ಸರ್ಪದೋಷ ಆಗಿರ್ಬೋದು, ಅಥವಾ ಇನ್ನಿತರ ಗ್ರಹ ಸ್ಥಿತಿಗಳು ಕನಿಷ್ಠ ಸ್ಥಾನದಲ್ಲಿ ಇರುವಂಥದ್ದು ಆಗಿರ್ಬೋದು, ಅಥವಾ ದಶಾಭುಕ್ತಿಯಲ್ಲಿ ಏನೋ ತೊಂದರೆಗಳು ಇವೆ ಗುರುಗಳು ಹೇಳಿರೋದಾಗಿರ್ಬೋದು. ಸೊ ಇಂಥ ಒಂದು ದಿನದಲ್ಲಿ ನೀವು ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಬ್ರಾಹ್ಮಣರ ಮುಖಾಂತರ ಜಪ ಮಾಡಿಸಿದ್ದೇ ಆದಲ್ಲಿ ನಿಮ್ಮ ಭವಿಷ್ಯತ್ ಕಾಲದ ಕಾರ್ಯಗಳು ಅಥವಾ ಕೆಲಸಗಳು ಸಕ್ಸಸ್ ಆಗುವಂಥದ್ದಾಗತ್ತೆ. ಅಥವಾ ಈ ಸರ್ಪದೋಷ, ಪಿತೃದೋಷ ಏನಾದರೂ ಇದ್ದರೆ ಅದು ಕ್ರಮೇಣ ಕಡಿಮೆ ಆಗುವಂಥ ಹಂತಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಅಮಾವಾಸ್ಯೆ ದಿನ ನಮ್ಮ ಕನಿಷ್ಠ ಅಥವಾ ಈ ನಕಾರಾತ್ಮಕ ಅಂಶಗಳು ಏನಿದೆಯೋ ಅದು ಕಳೆದುಕೊಳ್ಳುವುದಕ್ಕೆ ತುಂಬ ಶ್ರೇಷ್ಠ. ಅವತ್ತು ಸೂರ್ಯಗ್ರಹಣ ಪ್ಲಸ್ ಭೀಮನ ಅಮಾವಾಸ್ಯೆ. ಸೂರ್ಯಗ್ರಹಣ ಭಾರತಕ್ಕೆ ಇಲ್ಲದೆ ಇದ್ರೂ ಅನುಷ್ಠಾನ ಮಾಡಿಕೊಂಡು ಜಪತಪಗಳನ್ನು ಮಾಡಿದರೆ ತುಂಬ ಶ್ರೇಷ್ಠ. ಹಾಗಾಗಿ ನೋಡಿ, ನಿಮ್ಮ ಒಂದು ಪಿತೃದೋಷ ಆಗಿರ್ಬೋದು, ಸರ್ಪದೋಷ ಆಗಿರ್ಬೋದು, ಕುಜದೋಷ ಆಗಿರ್ಬೋದು, ಅಥವಾ ರಾಹುಕೇತುವಿನ ಒಂದಿಷ್ಟು ತೊಂದರೆಗಳಿಗೆ ನೀವು ಈ ದಿನ ಒಬ್ಬ ಬ್ರಾಹ್ಮಣರ ಮುಖಾಂತರ ಜಪ ಮಾಡಿಸಿದ್ದೇ ಆದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳುತ್ತೆ. ಇದಾಗಿತ್ತು ಈ ದಿನದ ವಿಶೇಷ ಅಮಾವಾಸ್ಯೆ ಪ್ರಯುಕ್ತವಾಗಿ ಮಿಥುನ ರಾಶಿಯವರಿಗೆ ಈ 4 ಅಂಶಗಳು ಎಚ್ಚರಿಕೆ ಅಂತ ಇದ್ದರೆ ನಿಮ್ಮ ಭವಿಷ್ಯ ಒಳ್ಳೆಯದಾಗುತ್ತೆ. ಏಕೆಂದರೆ ಡಿಸೆಂಬರ್ವರೆಗೂ ಚೆನ್ನಾಗಿದೆ ಅಂತ ನಾವೇ ಹೇಳಿದ್ದೀವಿ. ಹಾಗಾಗಿ ಸ್ವಲ್ಪ ಅವಾಗವಾಗ ಎಚ್ಚರಿಕೆ ಅಂತ ಬರುತ್ತೆ. ಈಗ ರೋಡ್ ಚೆನ್ನಾಗಿದೆ ಅಂತ ನಾವು ಸ್ಪೀಡಾಗಿ ಹೋದಾಗ ಎಲ್ಲೋ ಒಂದು ಅಡ್ಡ ಬಂದೇ ಬರುತ್ತೆ, ಏನಾದರೂ ಒಂದು. ಅವಾಗ ಏನು ಮಾಡ್ತೀರಾ? ಹಾಗಾಗಿ ಎಚ್ಚರಿಕೆ ಅಷ್ಟೇ. ಇಲ್ಲೇ ನಿಮ್ಮನ್ನು ಇದು ಮಾಡಬೇಕು ಅಂತ ಏನೂ ಇಲ್ಲ, ಎಚ್ಚರಿಕೆ ಅಂತ ಇರಿ, ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ನಿಮಗೊಂದು ಬ್ರೇಕ್ ಹಾಕಿದಂಗೆ ಅಷ್ಟೇ ಈ ಅಮಾವಾಸ್ಯೆ. ಇನ್ನು ಅದೇ ರೀತಿಯಾಗಿ ಇದೇ ಅಮಾವಾಸ್ಯೆ ದಿನ 12ನೇ ತಾರೀಕು ತಾಯಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮತ್ತು ಅಲಂಕಾರ, ಕ್ಷೀರಾಭಿಷೇಕ ಸೇವೆ, ಕುಂಕುಮಾರ್ಚನೆ ಸೇವೆ, ಸಾಯಂಕಾಲ ದೀಪೋತ್ಸವ ಸೇವೆ ಹಾಗೂ ಸಂಪೂರ್ಣ ಸೇವೆಗಳು ಇರುತ್ತೆ. ನಿಮಗೆ ಯಾವುದಾದ್ರೂ ಸೇವೆ ಮಾಡಿಸ್ಬೇಕಾಗಿದ್ದರೆ ಈ ಅಮಾವಾಸ್ಯೆ ದಿನ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ನಮ್ಮ ವೈಯಕ್ತಿಕ ನಂಬರಾದ 7676762066 ನೀವು ಸೇವೆಯನ್ನು ಮಾಡಿಸ್ಬೋದು. ಸೊ ಈ ಅಮಾವಾಸ್ಯೆ ದಿನ ಮಾಡಿಸಿರ್ತಕ್ಕಂತಹ ಸೇವೆ ಸದಾ ನಮಗೆ
ಅಕ್ಷಯವಾಗಿರುವಂಥದ್ದು ಇರುತ್ತೆ, ಲಕ್ಷ್ಮಿಯ ಒಂದು ಕೃಪಕಟಾಕ್ಷ ಸಿಗುವಂಥದ್ದು ಆಗುತ್ತೆ, ಹಾಗೂ ನಮ್ಮ ದುಷ್ಟಶಕ್ತಿಗಳ ಸಂಹಾರ ಆಗುತ್ತೆ. ಸೊ ಏನೇನು ದುಷ್ಟಶಕ್ತಿಗಳು ನಮ್ಮನ್ನು ಬೆನ್ನು ಹತ್ತಿ ಬರ್ತಾ ಇರುತ್ತೆ ಅದು ತಾಯಿಯ ಒಂದು ಕೃಪೆಯಿಂದ ಕಡಿಮೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಏನಾದರೂ ಸೇವೆ ತಾಯಿಗೆ ಮಾಡಿಸೋದಿದ್ರೆ ನೀವು ಮಾಡಿಸ್ಬೋದು. ಅದೇ ರೀತಿಯಾಗಿ ಸರ್ಪದೋಷ, ಕುಜದೋಷ, ಪಿತೃದೋಷ, ಏನಾದರೂ ದೋಷಗಳಿಗೆ ಜಪಗಳು ಮಾಡಿಸ್ಬೇಕಾಯಿದ್ರೂ ಕೂಡ ನಮ್ಮ ವೈಯಕ್ತಿಕ ನಂಬರಿಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ನಿಮ್ಮ ಬಂಧು ಬಳಗ, ಸ್ನೇಹಿತರು ಅಥವಾ ಇನ್ನಿತರ ನಿಮ್ಮ ಒಂದು ಗ್ರೂಪ್ನಲ್ಲಿ ಈ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿ ಅಥವಾ ಈ ಒಂದು ಲಿಂಕನ್ನು ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಅನುಕೂಲವಾಗುತ್ತೆ ಅಂತ ತಿಳಿಸುತ್ತಾ ಈ ಒಂದು ದಿನ ಶುಭವಾಗಿರಲಿ. ಬರ್ತಕ್ಕಂಥ ಅಮಾವಾಸ್ಯೆ ಎಲ್ಲ ನಕಾರಾತ್ಮಕ ಚಿಂತನೆಗಳು, ದುಷ್ಟ ಶಕ್ತಿಗಳಿಗೆ ಆ ತಾಯಿ ದುರ್ಗಾದೇವಿ ಮತ್ತು ಐಶ್ವರ್ಯ ಲಕ್ಷ್ಮೀ ದೇವಿ ನಿಮಗೆ ಹೊಡೆದೋಡಿಸುವಂತಹ ಶಕ್ತಿ, ಆ ದುಷ್ಟ ಸಂಹಾರಕ್ಕೆ ಇರ್ತಕ್ಕಂತಹ ಎಲ್ಲ ಶಕ್ತಿಯನ್ನು ನಿರ್ಮೂಲನೆ ಮಾಡಿ ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.